ರಾಜು ಅವ್ರ ಮೇಲೆ ಲಂಚ ತೆಗೆದುಕೊಳ್ಳುವಾಗ ರೆಡ್ ಲೈನ್ ಸಿಕ್ಕಾಕೊಂಡಿದ್ದಾರೆ. ಇಲ್ಲ, ಅವರಿಗೆ ಈಗಾಗಲೇ ನಾವು ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ತತ್ಕ್ಷಣ ನನ್ನ ಗಮನಕ್ಕೆ ಬಂದಾಗ ನಾನು ಕಮಿಷನರ್ಗೆ ಹೇಳಿ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಮುಂದಿನ ಕ್ರಮ ಇಲಾಖೆಯಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕು ಅದು ತೊಗೊತೀವಿ. ಇದು ನಾವು ಮೊನ್ನೆ ಕೂಡ ಪೊಲೀಸ್ ಕಾನ್ಫರೆನ್ಸಲ್ಲಿ ಮುಖ್ಯಮಂತ್ರಿಗಳು ನಾನು ಇಬ್ಬರೂ ಕೂಡ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಭಾಳಷ್ಟು ಕಠಿಣವಾಗಿ ಹೇಳಿದ್ದೇವೆ. ಪದೇ ಪದೇ ಇಂಥ ಘಟನೆಗಳು ನಡೆದಾಗ ಇದು ಸರ್ಕಾರಕ್ಕೂ ಇಲಾಖೆಗೂ ನಮಗೆಲ್ಲರಿಗೂ ಮುಜುಗರ ತರುತ್ತೆ. ನಾನು ನಿರ್ದಾಕ್ಷಿಣ್ಯವಾಗಿ ಇಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಮತ್ತು ಕ್ರಮ ಆಮೇಲೆ ತಗೊಳ್ತೀವಿ ಆದಮೇಲೆ. ಆದರೆ ಆಗೋಕ್ಕೆ ಮುಂಚೆ ಅವರು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಸೂಚನೆ. ಎಲ್ಲರಿಗೂ ಕೂಡ ನಾವು ಭಾಳ ಕಠಿಣವಾಗಿ ಹೇಳಿದ್ದೀವಿ ಈ ಪೊಲೀಸ್ ಕಾನ್ಫರೆನ್ಸಲ್ಲಿ. ಪ್ರತಿ ಬಾರಿ ಹೇಳ್ತೀವಿ, ಈ ಬಾರಿ ಅಂತೂ ಭಾಳ, ಏಕೆಂದರೆ ಸುಮಾರು 100ಕ್ಕೂ ಹೆಚ್ಚು ಜನ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಆ ಸಸ್ಪೆನ್ಷನ್ನಲ್ಲಿ ಈ ಭ್ರಷ್ಟಾಚಾರನ ಮಾಡಿರೋರು ಕೂಡ ಸೇರಿಕೊಂಡಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ, ಅದನ್ನು ನೀವು ಎಚ್ಚರಿಕೆಯಿಂದ ನೋಡಬೇಕು ಅಂತೇಳಿ ಯೂನಿಟ್ ಆಫೀಸರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಸೀನಿಯರ್ ಆಫೀಸರ್ಸ್ಗಳ ಜವಾಬ್ದಾರಿ ಹಾಕಿದ್ವಿ. ಇಂತಿಂಥ ಜಿಲ್ಲೆಗಳನ್ನೂ ಕೂಡ ಉಸ್ತುವಾರಿ ಮಾಡಿ ಅವರಿಗೆ ನೀವು ಕ್ರಮ ತೊಗೋಬೇಕು ಏನಾದರೂ ಇಮಿಡಿಯೇಟಾಗಿ ಆದರೆ ನನ್ನ ಸಲಹೆ ಮತ್ತು ಮನವಿ ಏನು ಅಂತಂದರೆ, ಆದಮೇಲೆ ನಾವು ಕ್ರಮ ತಗೊಳ್ಳೋದು ಬೇರೆ ವಿಚಾರ. ಭ್ರಷ್ಟಾಚಾರವನ್ನು ಯಾರೋ ಲಂಚ ತೊಗೊಂಡು ನಂತರ ನಾವು ಸಸ್ಪೆಂಡ್ ಮಾಡ್ತೀವಿ ಅಥವಾ ಡಿಸ್ಮಿಸ್ ಮಾಡ್ತೀವಿ. ಆದರೆ ಆಗೋಕ್ಕೆ ಮುಂಚೆನೇ ಅವ್ರ ಮನಸ್ಸಿಗೆ ಹೋಗಬೇಕಿದು, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಅದು ನನ್ನ ಸಲಹೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೆಲ್ಲ ಗೊತ್ತು, ನೋಡಿದ್ದೇನೆ. ಖಂಡಿತವಾಗಿ ಆಗುತ್ತೆ, ಇದು ಇಲಾಖೆಗಾಗುತ್ತೆ, ಸರ್ಕಾರಕ್ಕೆ ಆಗುತ್ತೆ, ನಮಗೆ ವೈಯಕ್ತಿಕವಾಗಿ ಗೃಹ ಸಚಿವರಿಗಾಗುತ್ತೆ, ಇದೆಲ್ಲ ಹಾಗೇ ಆಗ್ತದೆ. ಆದರೆ ಇದು ಆಗಬಾರ್ದು ಅನ್ನೋ ಸೂಚನೆಯನ್ನು ಈಗ ಕೊಟ್ಟಿದ್ದೇವೆ. ಭಾಳ ಕಠಿಣವಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು. ನಾನು ಒಂದು ತಾವು ಹೇಳಿದಾಗ ಯಾಕೆ ಹಿಂಗಾಗುತ್ತೆ ಅಂತ ಅದೊಂದು ಸ್ಟಡಿ ಮಾಡೋಣ, ಅಧ್ಯಯನ ಮಾಡಿ ಏನು ಫ್ಯಾಕ್ಟರು ಈ ರೀತಿ ಹಾಗಲ್ಲ. ಇವ್ರನ್ನ ಲಂಚ ತಗೊಳ್ಳೋದಕ್ಕೆ ಏನು ಯಾವ ಫ್ಯಾಕ್ಟರು ಅವರಿಗೆ ದುಡ್ಡು ಕೊಟ್ಟು ಬರೋದು ಈ ಥರದ್ದೇನೋ ನಡೀತಾ ಇದೆಯಾ ಸರ್? ನೋಡಪ್ಪ, ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನನ್ನ ಹಂತದಲ್ಲಿ ಯಾವುದೂ ಅಂಥ ಪ್ರಕರಣಗಳು ಅಥವಾ ಅಂಥ ವಿಚಾರಗಳು ನಡೆಯೋದಕ್ಕೆ ಬಿಡೋದಿಲ್ಲ ನಾನು. ಯಾಕೆಂದರೆ ನಮಗೂ ಜವಾಬ್ದಾರಿ ಇದೆ ಅಲ್ವಾ. ಐ ಆಮ್ ಆನ್ಸರಬಲ್ ಟು ಪೀಪಲ್ ಆಫ್ ಕರ್ನಾಟಕ. ನಮಗೆಲ್ಲ ಮತ ಕೊಟ್ಟು ನೀವೆಲ್ಲ ಸರ್ಕಾರ ಆಡಳಿತ ಮಾಡಿ ಅಂತ ನಮ್ಮನ್ನು ಕಳಿಸಿದಾಗ ನಾವು ಹೇಗೆ ಮಾಡಬೇಕು? ಅದಕ್ಕೋಸ್ಕರ ಅದನ್ನು ಆದಷ್ಟು ಅಂಥದ್ದು ಯಾವುದೂ ಘಟನೆ ಆಗದಾಗ ನಾನು ನೋಡ್ಕೊಳ್ತಿದ್ದೀನಿ. ಬಟ್ ಬೇರೆ ಬೇರೆ ಹಂತದಲ್ಲಿ ಏನಾದ್ರು ಆದರೆ ನಂಗೆ ಗೊತ್ತಿಲ್ಲ. ಕೇಸಲ್ಲಿ ಅಧಿಕಾರಿಗಳು ಕೇರಳದಿಂದನೇ ಎಲ್ಲರೂ ಬಂದಿದ್ರ, ಮತ್ತು ಅವರು ಈಗ ಬೆಂಗಳೂರು ತೊರೆದಿದ್ದಾರಾ ಅಥವಾ ಇಲ್ಲೇ ಆ ಥರ? ಇಲ್ಲ, ಆ ಡೀಟೇಲ್ಸ್ ಎಲ್ಲ ನಾನು ಕೇಳೋಕ್ಕೆ ಹೋಗಿಲ್ಲ. ಯಾಕೆಂದರೆ ಅವರು ಯಾರಿದ್ರು ಟೀಮ್ನಲ್ಲಿ ಅಂತ ನನಗೆ ಗೊತ್ತಿಲ್ಲ. ಅದು ಅವರು IT ಡಿಪಾರ್ಟ್ಮೆಂಟ್ನವರು ಯಾರನ್ನು ಕಳಿಸಿದ್ರು ಏನೋ ಅದೆಲ್ಲ ತನಿಖೆ ಮಾಡಿದಾಗ ಅದೆಲ್ಲ ಗೊತ್ತಾಗುತ್ತೆ. ಕೆಲವರು ಅದನ್ನು ಬೇಡಿಕೆ ಇಟ್ಟಿದ್ದಾರೆ. ಕೆಲವರು ಎಲ್ಲ ಈ 2 ವರ್ಷ ಇರೋದು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, 1 ವರ್ಷದಲ್ಲೇ ಅವನೇನು ಕೆಲಸ ಮಾಡೋದಲ್ಲ, ಅಷ್ಟೊತ್ತಿಗಾಗಲೇ ಅವ್ನು ಟ್ರಾನ್ಸ್ಫರ್ ಅಂತ ಓಡಾಡ್ತಿರ್ತಾನೆ, ಕೆಲಸನೇ ಮಾಡೋದಿಲ್ಲ ಅಂತ ಅದು ಕೂಡ ಇದೆ. ಅದರಿಂದ ಇದೆಲ್ಲ ಚರ್ಚೆ ಮಾಡೇ ನಾವು 2 ವರ್ಷ ಮಾಡಿದ್ದೀವಿ. ಇಲಾಖೆನಲ್ಲಿ ಹೋಗಿ ಕೇಳಿ ಇನ್ಸ್ಪೆಕ್ಟರ್ಗಳಿಗೆ, ಅವರು ನಮ್ಗೆ ಭಾಳ ಒಳ್ಳೆಯದು ಮಾಡಿದ್ರಿ, ಇಲ್ಲ ನಮಗೆ 2 ವರ್ಷದ ತನಕ ಅಟ್ಲೀಸ್ಟ್ ನಾವು ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಇದನ್ನು ನೋಡೋಣ ಮುಂದಿನ ದಿನದಲ್ಲಿ ಯಾವ ರೀತಿ ಸರ್. ದೆಹಲಿ ಪೊಲೀಸ್ ಬಂದಲ್ಲ ರೈಡ್ ಮಾಡಿದ್ದಾರೆ ಮೈಸೂರಲ್ಲಿ, ಎಲ್ಲೊಂದು ಕಡೆ ತಡೀತಲ್ಲ ಸರ್ಕಾರ ಅನ್ನೋ ಮಾತನ್ನು ಪ್ರತಿಪಕ್ಷ ನೋಡಿ. ನಾವು ತಡೀತಾ ಇಲ್ಲ ಅನ್ನೋದು ಸುಳ್ಳು, ಅವ್ರು ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ದಿನನಿತ್ಯ ರೈಡ್ ಮಾಡ್ತಾ ಇದ್ದೀವಿ, ದಿನನಿತ್ಯ ಹಿಡಿತಾ ಇದ್ದೀವಿ, ಬರ್ತಾ ಇರುತ್ತೆ. ಅದನ್ನು ನಾವು ಇದು ಅಂತಾರಾಷ್ಟ್ರೀಯ ಲೆಕ್ಕಾಚಾರದಲ್ಲಿ ನಡೆಯುತ್ತೆ. ಇದು ಈಗ ಥೈಲ್ಯಾಂಡಿಂದ ಬರ್ತಾ ಇದೆ, ಅದನ್ನು ನಾವು ಎಷ್ಟು ಹಿಡಿತಾನೇ ಇದ್ದೀವಿ. ಈಗ ಹೈಡ್ರೋ ಗಾಂಜಾ ಅಂತೇಳಿ ಹೊಸದಾಗಿ ಈಗ ಅದೊಂದು ಶುರುವಾಗ್ಬಿಟ್ಟಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ದಿವಸ 5 ಕೋಟಿ 10 ಕೋಟಿ ಈ ರೀತಿ ಸಿಕ್ಕತ್ತೆ. ಮೈಸೂರಿನಲ್ಲಿ ನಡೆದಿರೋ ಘಟನೆ, ಅವನು ಯಾರೋ ಕರ್ನಾಟಕದಿಂದ ಹೋಗಿ ಅಲ್ಲಿ ಕಾರ್ ಸಿಗಾಕ್ಕೊಂಡು ಅವನು ಡ್ರಗ್ಸ್ ಇತ್ತು ಆ ಕಾರಲ್ಲಿ ಹಾಗೆ ಅಂತೇಳಿ ಅವನ್ನ ಟ್ರ್ಯಾಕ್ ಮಾಡಿಕೊಂಡು ಅವನ ರಿಲೇಟಿವ್ ಯಾರೋ ಅಂತ ಹೇಳಿ ಬಂದಿದ್ದಾರೆ.
ಒಂದು ಫಿನೈಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ ಸೆಟಪ್ ಮಾಡ್ತಾಯಿದ್ರು, ಇನ್ನೂ ಕಂಪ್ಲೀಟು ಆಗಿರಲಿಲ್ಲ. ಅಂಥದ್ರಲ್ಲಿ ಅವ್ರು ಬಂದು ಅಲ್ಲಿ ನೋಡಿದ್ದಾರೆ, ಏನೂ ಅಲ್ಲಿ ಅವ್ರಿಗೇನು ಸಿಕ್ಕಿಲ್ಲ. ನನಗೆ ಆಶ್ಚರ್ಯ ಏನಂತಂದರೆ ಅವರು ಒಂದೆನ್ನೆ ಪ್ರೆಸ್ಸು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಮಗಿಷ್ಟು ಅಲ್ಲಿ ಸಿಕ್ಕಿರೋದು ಬೇರೆ, ಬಟ್ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ನಾನು ಇವತ್ತು ಕೂಡ ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದೆ. ನಾನು ಅಲ್ಲಿ ಕಮಿಷನರು ಮತ್ತು ನಮ್ಮ IG ಅವ್ರ ಜೊತೆ ಎಲ್ಲ ಮಾತಾಡಿದಾಗ, ಇಲ್ಲ ಸರ್, ಏನು ನಮ್ಮ ಜೊತೆಯಲ್ಲಿ IB ಅವರು ಇದ್ದರು, ನಮ್ಮ ಜೊತೆಯಲ್ಲಿ ಅಲ್ಲಿ ಯಾವುದು ಮೆಟೀರಿಯಲ್ ಯಾವುದು ಸಿಕ್ಕಲಿಲ್ಲ ಅಂತ ಹೇಳಿದರು. ನಾನು ಕೂಡ ಅದನ್ನೇ ಹೇಳಿಕೆ ಕೊಟ್ಟಿದ್ದೆ ನಿನ್ನೆ. ಮತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಪ್ರೆಸ್ ರಿಲೀಸಲ್ಲಿ ನೋಡಿದಾಗ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅದನ್ನು ಮತ್ತೆ ವೆರಿಫೈ ಮಾಡ್ತೀನಿ.